ಓಕೆ, ಇದೇ ಜೂನ್ 4ನೇ ತಾರೀಕು ಕಲರ್ಸ್ ಕನ್ನಡದಲ್ಲಿ ನಂದ ಗೋಕುಲ್ ಅನ್ನೋ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರುವಂತ ನಮ್ ಜೊತೆ ರವಿಚೇತನ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾದಲ್ಲಿ ಕೂಡ ವಿಲನ್ ಆಗಿ ಕಾಣಿಸ್ಕೊಂಡಿದ್ರಿ, ಇವಾಗ ಸೀರಿಯಲ್ ಅಲ್ಲಿ ಕೂಡ ಮತ್ತೆ ಜರ್ನಿ ಒಂದ್ ಸ್ವಲ್ಪ ರಿಟರ್ನ್ ಅಂತಾನೆ ಹೇಳ್ಬೋದು. ಹೇಗ್ ಅನ್ಸ್ತಿದೆ ಒಂದು ಈ ಖುಷಿ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಮೊದಲು ಸೀರಿಯಲ್ ಇಂದನೇ ಸಿನಿಮಾ ಬಂದಿದ್ದು 25 ವರ್ಷ ಹಿಂದೆ. ತೇಲಿ ಯೋಧನಕ್ಕೆ, ಮನ್ವಂತರ, ಸಪ್ತಪದಿ, ಕಲ್ಯಾಣ ಮಸ್ತು, ಸುಮಾರು ಸೀರಿಯಲ್ ಮಾಡ್ತಾ ಬಂದ್ವಿ. ಅವಾಗೇನಾಯ್ತು, ಸಿನಿಮಾಗಳು ಆಫರ್ ಬಂದಾಗ ಡೇಟ್ಸ್ ಇವರು ಬಿಟ್ಕೊಡ್ತಿರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗೋದು, ಡೇಟ್ಸ್ ಹೊಂದ್ಕೊಳ್ಳೋದು ಕಷ್ಟ ಆಗಿತ್ತು. ಹೀಗಾಗಿ ಸೀರಿಯಲ್ಸ್ ಬಿಟ್ಟು ನಾನು ಸಿನಿಮಾಗೆ ಹೋದೆ. ಸಿನಿಮಾ ಕೈ ಹಿಡಿತು. ಒಂದು 25 ವರ್ಷ ಜರ್ನಿ ಸಿಲೋ ಜುಬ್ಲಿ ಮಾಡಿದೆ, ಒಂದು 300 ಸಿನಿಮಾ ಮಾಡಿದೆ. ಅದಾದ ನಂತರ ವಯಸ್ಸಾಗತ್ತಲ್ವಾ, ಸೊ ವಯಸ್ಸಾದ ನಂತರ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದ್ರ ಮಧ್ಯೆ ಸುಮಾರು ಸೀರಿಯಲ್ಸ್ ನನಗೆ ಆಫರ್ ಬರ್ತಾ ಇತ್ತು. ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹಂಗೆ ಮುಂದೆ ತಳ್ತಾ ಇದ್ದೆ. ಬಟ್ ಈ ಒಂದು ಸೀರಿಯಲ್ ನನಗೆ ಶ್ರವಣ್ ಸರ್ ಬಂದು ಹೇಳಿದ್ರು. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಎಸ್ ವಿಲ್ ಗೋ ಬ್ಯಾಕ್ ಟು ಸೀರಿಯಲ್ ಅಂತ ಅನಿಸ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಕಮ್ ಬ್ಯಾಕ್ ಇರಬೇಕು, ಒಳ್ಳೆ ಪಾತ್ರ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಕರೆಕ್ಟಾಗಿ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಶ್ರವಂತ್ ಅವ್ರು ಬಂದು, ಸರ್ ಹಿಂಗಿದೆ ಪಾತ್ರ, ಮೇಜರ್ ಪಾತ್ರ, ನೆಗೆಟಿವ್ ಕ್ಯಾರೆಕ್ಟರ್ ಬರುತ್ತೆ, ಬಟ್ ಆಸ್ ಅ ನೆಗೆಟಿವ್ ಬರುತ್ತೆ ನೋಡಿದಾಗೆ, ಬಟ್ ಆಕ್ಚುಲಿ ಡ್ಯೂಯಲ್ ಪಾತ್ರ ಬರುತ್ತೆ, ಅದನ್ನ ಈಗಲೇ ನಾನು ರಿವೀಲ್ ಮಾಡಲ್ಲ. ಸೊ ಅಂದ್ರು, ಸರಿ ಕೇಳಿದೆ, ತುಂಬಾ ಚೆನ್ನಾಗಿ ಅನಿಸ್ತು. ಕಮ್ ಬ್ಯಾಕಿಗೆ ಒಳ್ಳೇದು ಪಾತ್ರ ಅಂತ ಹೇಳಿ ಒಪ್ಕೊಂಡೆ. ಬಟ್ ಆದ್ರೂ ಕೆಲವು ಕಂಡೀಷನ್ಸ್ ಹಾಕಿದೆ, ಒಪ್ಕೊಂಡಿದ್ದಾರೆ. ಅದಕ್ಕೂ ಸಿನಿಮಾ ಅಂತ ಬಂದಾಗ ನನಗೆ ಬಿಟ್ಕೊಡ್ಬೇಕು. ಸೊ 15 ದಿವಸ ನಾವು ಡೇಟ್ ಕೊಟ್ಟಿದ್ದೀವಿ, 15 ದಿವಸ ನನಗೆ ಸಿನಿಮಾ ಬಿಟ್ಕೊಡ್ಬೇಕು ಅಂತ ಹೇಳಿದೆ. ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಸೊ ಎಲ್ಲದಕ್ಕೂ ಒಪ್ಕೊಂಡ್ರು. ಇನ್ನೇನು, ಪಾತ್ರ ಚೆನ್ನಾಗಿದೆ ಅಂಡ್ ಕಲರ್ಸ್ ಕನ್ನಡ ಟಾಪ್ ಚಾನಲ್ ಬೇರೆ. ಸೊ ಇವರು ಈಸ್ ಅನ್ ಹೀರೋ, ಡೈರೆಕ್ಟರ್, ನೌ ಈಸ್ ಅ ಪ್ರೊಡ್ಯೂಸರ್. ಸೊ ಚೆನ್ನಾಗಿ ಹೊಂದ್ಕೊಂತಾರೆ ಅಂಡ್ ಖುಷಿ ಆಗೈತೆ ಸೆಟ್ಸ್ ಅಲ್ಲಿ. ಇವೆಲ್ಲ ನೋಡಿ, ಎಸ್, ಇದು ಒಂದು ಒಳ್ಳೆ ಅದ್ಭುತವಾದ ಒಂದು ಸೀರಿಯಲ್ ನಂದ ಗೋಕುಲ್ ಆಗುತ್ತೆ ಅಂತ ನನ್ನ ಆಸೆ. ಸರ್, ಈಗ ಡೈರೆಕ್ಟರ್ ಎಲ್ಲ ಮಾತಾಡ್ತಾ ಇದ್ರು, ಈ ಪಾತ್ರ ಅಂತ ಬಂದಾಗ ನಾನು ಬೇರೆ ಯಾರು ಹೋಗ್ಲಾ, ರವಿಚೇತನ್ ಸರ್ನೇ ನನ್ನ ಆಯ್ಕೆ ಆಗಿತ್ತು ಅನ್ನುವಂಥದ್ದು ಹೇಳಿದ್ರು. ಬಟ್ ಒಂದಿಷ್ಟು ಪಾತ್ರಗಳು ನಿಮ್ಮನ್ನೇ ಹುಡ್ಕೊಂಡು ಬಂದಾಗ, ಬಟ್ ಈ ಕಲಾವಿದರಾಗಿ ಎಷ್ಟು ಖುಷಿ ಆಗುತ್ತೆ ಅನ್ನುವಂಥ ವಿಚಾರಗಳು. ಇಲ್ಲ, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ಹೇಳಿಬಿಟ್ರು, ಸರ್ ನಿಮ್ಮನ್ನ ಬಿಟ್ಟು ನಾನು ಯಾರು ಯೋಚನೆ ಮಾಡಿಲ್ಲ. ಯೂಶಲಿ ಒಂದು ಆಡಿಷನ್ ಹೋಗ್ಬೇಕಾರೆ ಸುಮಾರು ಒಂದು 25 ಜನ ಮಾಡಿ, ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಬಟ್ ಸ್ಟ್ರೈಟ್ ಅವೇ ನಮಗೆ ನಿಮ್ಗೆ ಬೇಕು ಸರ್ ಅಷ್ಟೇ. ಅವ್ರು ನನ್ ಬಿಡ್ಲೇ ಇಲ್ಲ. ನಾನು ಇನ್ನ ಎಲ್ಲ ಟೈಮ್ ಕೊಡಿ ಅಂತೆಲ್ಲ ಕೇಳಿದೆ. ಬಟ್ ಇಲ್ಲ ಸರ್, ನೀವು ನನ್ನ ಸೀರಿಯಲ್ ಮಾಡ್ತಾ ಇದ್ದೀರಾ ಅಷ್ಟೇ. ಹಿಂದೆ ಒಂದು ಸಿನಿಮಾ ನಾನು ಅವ್ರ ಜೊತೆ ಮಾಡಿದ್ದೆ. ಸೊ ಆ ಒಂದು ಒಡನಾಟ ಇತ್ತು. ಅದಾದ್ಮೇಲೆ ಸುಮಾರು ವರ್ಷ ಗ್ಯಾಪ್ ಆಗಿತ್ತು. ಬಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ಶೆಲ್ಲ ಕಮ್ ಬ್ಯಾಕ್ ಟು ಸೀರಿಯಲ್ ಅಂತ ಯೋಚನೆ ಮಾಡ್ಬೇಕಾದ್ರೂ ಅವ್ರು ಬರೋದಕ್ಕೂ ಟೈಮ್ ಕೂಡ ಬಂತು. ಅಂಡ್ ಪಾತ್ರನೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲವೂ ಕೂಡ ಬಂತು ಚೆನ್ನಾಗಿ. ಸರಿ ಆಯ್ತು, ಕಮ್ ಬ್ಯಾಕ್ ಮಾಡೋಣ ಅಂತೇಳಿ ಆಫ್ಟರ್ 20 ಇಯರ್ಸ್ ನಾನು ಆಕ್ಚುಲಿ ವಾಪಸ್ ನಾನು ಸೀರಿಯಲ್ ಬಂದಿದ್ದು. ಎಲ್ಲ ಕೇಳ್ತಾರೆ, ಏನು ಸಿನಿಮಾ ಬಿಟ್ಟು ಸೀರಿಯಲ್ ಬಂದಿದ್ಯಾ ಅಂತ. ನಾವು ನಡೆದು ಬಂದ ದಾರಿ ಯಾವತ್ತೂ ಮರಿಬಾರ್ದು. ಸೊ ಇಲ್ಲಿಂದನೇ ನಾನು ಶುರು ಮಾಡಿದೆ ನನ್ನ ಜರ್ನಿ. ಸೊ ಈಗ ಸಿನಿಮಾ ಸೀರಿಯಲ್ ಎರಡು ಮಾಡ್ತಾ ಹೋಗ್ತೀನಿ. ಈಗ ಆಯ್ತು 50 ವರ್ಷ ಆಯ್ತು. ಈಗೆಲ್ಲ ಫಾದರ್ ಕ್ಯಾರೆಕ್ಟರ್ನೋ ಅಥವಾ ಅಫ್ಕೋರ್ಸ್ ಮೊದಲಿನ ವಿಲನ್ ಪಾತ್ರ ಮಾಡ್ಕೊಂಡೇ ಬಂದಿದ್ದು, ಇನ್ಸ್ಪೈರ್ಡ್ ಕ್ಯಾರೆಕ್ಟರ್ ಎಲ್ಲ. ಈಗ ಅದೇನು ಅಂತ ನನಗೆ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಇದರಲ್ಲೂ ನೆಗೆಟಿವ್ ಶೇಡ್ ಬಂದ್ರೆ ಅದು ನಂಗೆ ಭಾರಿ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್, ನಾನು 2 ಪಾತ್ರನೂ ಅವರು ಸೆಲೆಕ್ಟ್ ಮಾಡಿದ್ರು. ಸಾಫ್ಟ್ ಮಾಡಿದ್ರು, ನಂದಕುಮಾರ್ ಪಾತ್ರನೂ ನನಗೆ 2 ಮಾಡಿದ್ರು. ಬಟ್ 2 ಚೆನ್ನಾಗಿತ್ತು. ಬಟ್ ಫೈನಲಿ ಡಿಸೈಡೆಡ್, ಇಲ್ಲ ನೀವು ಮೊದಲಿಂದ ನೆಗೆಟಿವ್ ಇದ್ರಲ್ಲಿ ಬಂದಿದ್ದೀರಾ, ಮೀಸೆ, ದರ್ಪ, ಗತ್ತು, ಅವಾಜು ಇವೆಲ್ಲ ಕಣ್ಣು ಅಂದ್ರೆ ಇದ್ರಲ್ಲಿ ನಂದು ಲುಕ್ಕೇ ಜಾಸ್ತಿ. ಹಿಂಗ್ ಲುಕ್ ಕೊಟ್ರೆ ನಾನು ಏನ್ ಹೇಳ್ಬೇಕು ಅಂತ ನನ್ನ ತಮ್ಮ ಹೇಳ್ತಾನೆ. ಸೊ ಈ ತರ ಒಂದು ಪಾತ್ರ. ಸೊ ನನ್ ನೋಡೋದೆಲ್ಲ ಹೆದರುವಂತ ಪಾತ್ರ. ನಮ್ಮ ಮನೆ, ನನ್ನ ಫ್ಯಾಮಿಲಿ ಎಸ್ಪೆಷಲಿ ಯಾರು ನಾನು ಹಿಂಗ್ ಲುಕ್ ಕೊಟ್ರೆ ಸಾಕು, ಅಷ್ಟು ಸೈಲೆಂಟ್. ಸೊ ಆ ತರ ಒಂದು ಗತ್ತು ಇರುವಂತ ಪಾತ್ರ. ಸೊ ಇದು ಅರವಿಂದ್ ಅಂದ್ರೆ ನಂದಕುಮಾರ್, ನಾವು ಬಂದಾಗ ಯಾವತ್ತೂ ಜಗಳನೇ ನಡೀತಾ ಇರುತ್ತೆ. ಸೊ ಆ ಜಗಳದಲ್ಲೂ ಪ್ರೀತಿ ಇರುತ್ತೆ. ಅದು ಈಗಲೇ ನಾವು ರಿವೀಲ್ ಮಾಡೋದಿಲ್ಲ. ಸೊ ನಮ್ಮ ಹಿಂದೆ ನಮ್ಮ ಫ್ಯಾಮಿಲಿ, ಅವರು ಆ ಒಂದು ಪ್ರೀತಿ ಅನ್ನೋದು ಇಲ್ಲಿ ಬರೀ ಏನು ಕ್ರೋಮ ನೋಡಿದ್ರ ಬರೀ ಫೈಟು ಅದು ಇದು ಬಂದಿದೆ. ಬಟ್ ಕತೆ ಹೋಗ್ತಾ 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 ನಿಮ್ಗೆ ಅದು ಇವೆಲ್ಲ ಏನು ಅನ್ಸೋದಿಲ್ಲ. ಅಂದ್ರೆ ಅದು ಇಟ್ ವಿಲ್ ಟೇಕ್ ಅ ಟರ್ನ್. ಸೊ ಆ ಟರ್ನ್ ಏನು ಅನ್ನೋದು ನೀವು ನಂದ ಗೋಕುಲ ನೋಡ್ಬೇಕು. ಓಕೆ ಸರ್, ಇವಾಗ ನಾವು ಮೊದಲಿಂದನೂ ನಿಮ್ಮನ್ನ ವಿಲನ್ ಶೇಡ್ ಅಲ್ಲೇ ನೋಡ್ಕೊಂಡೇ ಬಂದಿದ್ವಿ. ಬಟ್ ಇನ್ನೇನಾದ್ರೂ ಮುಂದಿನ ಚಾನ್ಸಸ್ ದಿನಗಳಲ್ಲಿ ಹೀರೋ ಆಗೋದು, ಆ ತರ ಚಾನ್ಸಸ್, ಪಾಸಿಟಿವ್ ರೋಲ್ ಮಾಡುವಂತದ್ದು, ಆ ತರದ್ ಏನಾದ್ರು ಯೋಚನೆ ಮಾಡಿದ್ದೀರಾ? ಅಥವಾ ವಿಲನ್ ಸಾಕಪ್ಪ, ಈ ತರ ಏನು ವಿಲನ್ ಮಾಡೋದು ಈ ತರ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಆ ಪಾತ್ರಗಳ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಿ ಸರ್ ಅಂತ ಮುಂದ್ ಬರೋ ದಿನಗಳಲ್ಲಿ? ಇಲ್ಲ, ನಾನು ಯಾವತ್ತೂ ಒಬ್ಬ ಡೈರೆಕ್ಟರ್ ನಾನು ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳೋದು ನೆಗೆಟಿವ್ ಅಂತ ಕೇಳ್ತೀನಿ. ಸೊ ಈಗ ನೆಗೆಟಿವ್ ಹತ್ರ ಬರೋದು, ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ನೆಗೆಟಿವ್ ಪಾತ್ರ ಈಗ ದೊಡ್ಡ ಸ್ಟಾರ್ ಜೊತೆ, ದರ್ಶನ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ,
ಅಪೋಸಿಟ್ ಆಗಿ ನಿಲ್ಸಿದಾರೆ ಅಂದ್ಮೇಲೆ ಒಂದು ಆ ಒಂದು ಗತ್ತಿರ್ಲೇಬೇಕು, ಫೈಟ್ ಆಗ್ಲಿ ಮತ್ತೊಂದಾಗ್ಲಿ ಪರ್ಸನಾಲಿಟಿ ಆಗ್ಲಿ. ಸೊ ಎಲ್ಲಾ ಕಡೆ ನೋಡಿದಾಗ ನಮ್ಗೆ ವಿಲನಿಷ ಜಾಸ್ತಿ ಬರುತ್ತೆ. ಸೊ ಹಿಂಗಾಗಿ ನೆಗೆಟಿವ್ ರೋಲ್ಸ್ ನಂಗೆ ಜಾಸ್ತಿ ಬರೋದು. ಇನ್ಫ್ಯಾಕ್ಟ್ ಇವನ್ ಪೊಲೀಸ್ ಪಾತ್ರಗಳು ಮಾಡಿದಾಗೂ ನನಗೆ ನೆಗೆಟಿವ್ ಜಾಸ್ತಿ ಬರ್ತಾ ಇರೋದು. ಬಟ್ ನನಗೂ ಅನ್ಸತ್ತೆ ಎಲ್ಲ ಕಡೆ ಪಾಸಿಟಿವ್ ಮಾಡಬೇಕು ಅಂತ ಹೇಳಿದ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ. ಸಿ ಏಜ್ ಇಸ್ ಜಸ್ಟ್ ಡಸಂಟ್ ಮ್ಯಾಟರ್ ಆಕ್ಚುಲಿ. 50-60 ವರ್ಷ ಆದರೂ ಹೀರೋ ಆಗಿದ್ದಾರೆ. ಸೊ ಹೀರೋ ಅಂತ ಅನ್ನೋಕಿನ್ನ ಕಥೆನೇ ಹೀರೋ. ನಮ್ಗೆ ಹೇಳ್ತಾ ಇರೋದು ಪಾತ್ರ ಅಂತ ಬಂದಾಗ ಒಂದು ಕಥೆನೇ ಒಂದು ಹೀರೋ. ಈಗ ಒಂದು ಸೆಪ್ಟೆಂಬರ್ಗೊಂದು ಎಲ್ಲ ಚೆನ್ನಾಗಾದ್ರೆ ಒಂದು ಆಗೋ ಚಾನ್ಸಸ್ ಇದೆ. ಅದೊಂದು ಆರ್ಮಿ ಆಫೀಸರ್ ಪಾತ್ರ ಮಾಡ್ತಾ ಇದ್ದೀನಿ. ಅದು ಕಾಶ್ಮೀರಲ್ಲಿ ನಡೆಯುವಂತ ಕತೆ ಅದು. ಸೊ ಈಗ ಪಹಲ್ಗಾಮ್ ಆಗಿರೋದು ಏನಾಗಿದೆ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಕತೆ ಹೇಳಿದಾಗೆಲ್ಲ ಮಾತಾಡಿದಾಗ ಅಲ್ಲೊಂದು ಆರ್ಮಿ ಆಫೀಸರ್ ಪಾತ್ರ ಒಂದು ಹೇಳಿದ್ದಾರೆ. ಬಟ್ ಅದು ಮೇಜರ್ ಕ್ಯಾರೆಕ್ಟರ್, ಇಟ್ಸ್ ಪಾಸಿಟಿವ್ ಕ್ಯಾರೆಕ್ಟರ್. ಸೊ ನನ್ನ ಹೈಟ್ ಪರ್ಸನಾಲಿಟಿ ಎಲ್ಲ ನೋಡಿ ಅವ್ರು ಮತ್ತೆ ಇಲ್ಲ ನಿಮ್ಗೆ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.